ಸಚಿವ ಸಂಪುಟ ವಿಸ್ತರಣೆ ಒಂದು ಹಂತದಷ್ಟೇ ಆಗಿದೆ. ಇನ್ನೂ ಕೂಡ 20 ಸಚಿವರನ್ನ ಮಾಡೋದಿದೆ. ಹೇಗೆ ನಡೀತಾ ಇದೆ ಸರ್? ಸಿದ್ದರಾಮಯ್ಯ ಅವರ ಅಭಿಪ್ರಾಯವನ್ನ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಪರಿಗಣಿಸ್ತಾ ಇದೆ ಅಂತ ಹೇಳಿ? ಯಾಕಂದ್ರೆ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತಹ ಇನ್ನೂ ಬಹುತೇಕರು ಸಚಿವ ಸ್ಥಾನದಿಂದ ಹೊರಗಡೆಗಿದ್ದಾರೆ. ಹಾಗಾಗಿ ಈ ಪ್ರಶ್ನೆ ಸರ್. ತಂದೆಯವರಿಗೆ ಹೆಚ್ಚು ಲಾಬಿ ಮಾಡೋದಾಗಲಿ ಅಥವಾ ಹೈಕಮಾಂಡ್ ಅವ್ರ ಜೊತೆ ನಮಗೆ ಈ ರೀತಿಯೇ ಆಗಬೇಕು ಅಂತ ಹೇಳಿ ಚೌಕಾಶಿ ಮಾಡೋದಾಗಲಿ ಅವ್ರು ಯಾವತ್ತೂ ಅವರ ಸ್ವಭಾವ ಅಲ್ಲ. ಬಟ್ ಅಫ್ಕೋರ್ಸ್ ಅವರ ಆಪ್ತರ ಬಳಗದಲ್ಲಿ ಯಾರಿದ್ದಾರೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೋಸ್ಕರ ತಮ್ಮ ಪಟ್ಟಿಯನ್ನು ಕೂಡ ಕೊಡ್ತಾರೆ. ಬಟ್ ಹೈಕಮಾಂಡ್ ಅವರು ಎಲ್ಲ ವಿಷಯಗಳನ್ನು ಗಮನಿಸಿ, ಯಾಕೆಂತಂದರೆ ಮುಖ್ಯಮಂತ್ರಿಗಳು ಕೂಡ ಅವ್ರದ್ದು ಪಟ್ಟಿ ಇರುತ್ತೆ, ACC ಅಧ್ಯಕ್ಷರು ಕೂಡ ಅವ್ರದ್ದೇ ನಾಯಕರುಗಳಿರುತ್ತೆ. ಅದಲ್ಲದೆ ಬೇರೆ ಬೇರೆ ಬ್ಯಾಲೆನ್ಸ್ ಕೂಡ ಮಾಡಬೇಕಾಗತ್ತೆ. ರೀಜ್ನಲ್ ರೆಪ್ರೆಸೆಂಟೇಷನ್ ಇರಬೇಕು, ಕಮ್ಯುನಿಟಿ ರೆಪ್ರೆಸೆಂಟೇಷನ್ ಇರಬೇಕು. ಇದನ್ನೆಲ್ಲ ನೋಡಿ ಹೈಕಮಾಂಡ್ ಅವರು ಕೂಡ ತೀರ್ಮಾನ ತೆಗೆದುಕೊಳ್ಬೇಕಾಗುತ್ತೆ. ಸೊ ಅವ್ರಿಗೂ ರಿಸ್ಟ್ರಿಕ್ಷನ್ಸ್ ಏನಿರುತ್ತೆ ಅಂತ ತಂದೆಯವ್ರಿಗೆ ಅರಿವು ಇರುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯವಾಗುತ್ತೋ ಅವ್ರ ಆಪ್ತರಿಗೆ ಕೊಡಿಸುವಂಥ ಪ್ರಯತ್ನ ಮಾಡ್ತಾರೆ. ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರ ನಡುವಿನ ಆ ಬಾಂಡಿಂಗ್ ಅದು ರೈವಲ್ರಿಯಾಗಿಯೂ ಕೂಡ ಚರ್ಚೆಯಾಗ್ತಾ ಇತ್ತು. ಜೊತೆಗೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಅವರ ನಡುವಿನ ಆ ಆಪ್ಯಾಯತೆ, ಆತ್ಮೀಯತೆ ಅದು ಕೂಡ ಬಹಳ ಸುದ್ದಿ ಮಾಡ್ತಾ ಇತ್ತು. ಆ ದೃಶ್ಯಗಳು ಸದ್ದು ಮಾಡ್ತಾ ಇತ್ತು. ನೀವು ಕಂಡುಕೊಂಡಂಗೆ ಅವರಿಬ್ಬರ ಒಂದು ರ್ಯಾಪೋ ಹೆಂಗಿತ್ತು ಸರ್ ರಾಜಕಾರಣದಲ್ಲಿ? ತಂದೆಯವರು ಅವ್ರು ಯಾವಾಗಲೂ ಕೂಡ ಎಲ್ಲರ ಜೊತೆಗೂ ಕೂಡ ವೈಯಕ್ತಿಕವಾಗಿ ಒಳ್ಳೆ ಸಂಬಂಧನೇ ಇಟ್ಕೊಂಡಿರ್ತಾರೆ. ಅವರು ರಾಜಕೀಯವಾಗಿ ಅವರು ವಿರೋಧ ಮಾಡೋರ ಜೊತೆಗೂ ಕೂಡ ಅವರು ಚೆನ್ನಾಗಿ ಸೌಹಾರ್ದಯುತವಾಗೇ ಇರ್ತಾರೆ. ಸೊ ಮೊದಲಿಂದ ಅವ್ರ ಸ್ವಭಾವ ಹಾಗೇನೆ. DK ಶಿವಕುಮಾರ್ ಕೂಡ ಸ್ವಭಾವನೂ ಹಾಗೇನೆ. ಅವರು ಕೂಡ ಅಕ್ರಾಸ್ ದಿ ಪಾರ್ಟೀಸ್ ಎಲ್ಲರ ಜೊತೆಗೂ ಒಳ್ಳೆ ಸಂಬಂಧನೇ ಇಟ್ಕೊಂಡಿದ್ದಾರೆ. ಸೊ ಇಬ್ಬರಿಗೂ ಕ್ಲಿಯರ್ ಕಟ್ ಡಿಸ್ಟಿಂಕ್ಷನ್ ಗೊತ್ತಿತ್ತು, ಯಾವುದು ರಾಜಕೀಯಕ್ಕೋಸ್ಕರ ವಿರೋಧ ಮಾಡಬೇಕು, ಯಾವುದು ವೈಯಕ್ತಿಕವಾಗಿ ಸಂಬಂಧ ಇಟ್ಕೋಬೇಕು ಅಂತ ಹೇಳಿ. ಸೊ ಹಾಗಾಗಿ ಅವರಿಬ್ಬರು ರ್ಯಾಪೋರ್ಟ್ ಮೊದಲಿಂದನೂ ಕೂಡ ಚೆನ್ನಾಗಿದೆ, ಮುಂದೂ ಕೂಡ ಚೆನ್ನಾಗಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.